ಅಣ್ಣ ಕೇಕ್ ಮೇಲೆ ಬೀಳ್ತೀರ ಆ ಕಡೆ ಹಿಂದೆ ಕೊಡಿ ಶಾರುಖ್ ಭಾಯ್ ನಮ್ಮನ್ನ ನೋಡ್ಕೊಂಡು ಅಲ್ಲ ನಮ್ದು ಹಿಡಿತಾರ ಹಂಗೆ ಹಿಡಿಬೋದು. ಅಣ್ಣ ಕೇಕ್ ಮೇಲೆ ಬೀಳ್ತೀರ ಆ ಕಡೆ ಹಿಂದೆ ಕೊಡಿ ಐದು ನಿಮಿಷ ಮಾತಾಡಿ ಸರ್ ಪರವಾಗಿಲ್ಲ. ಪೂರ್ತಿ ಪೂರ್ತಿ ಎಲ್ಲರೂ ಸೇರಿ పెట్టినా నువ్వు పెట్టరా అంటుండేది ನೋಡಿ తీసుకున్నాం మేడం పంపిస్తాను. ಬಂದಿದೆ సార్ నమస్కారం ఎప్పుడు తెలియదు
ನೌಕರ ಬಂಧುಗಳೇ, ಈ ದಿವಸ ನಮ್ಮೆಲ್ಲರ ನೆಚ್ಚಿನ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಎಲ್ ನರಸಿಂಹಮೂರ್ತಿ ಅವರ ಹುಟ್ಟುಹಬ್ಬ ಎಷ್ಟನೇ ಸರ್ ಇದು 44ನೇ ಹುಟ್ಟುಹಬ್ಬವನ್ನು ಪೂರೈಸಿ 45ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ. ಅವರು ಒಂದು ಹುಟ್ಟುಹಬ್ಬದ ಪ್ರಯುಕ್ತ ತಾಲೂಕಿನಾದ್ಯಂತ ಎಲ್ಲ ಅವರ ಆತ್ಮೀಯರು, ಸ್ನೇಹಿತರು, ಬಂಧು ಬಳಗದವರೆಲ್ಲ ಬಂದು ಚಿಕ್ಕದಾಗಿ ಅವರಿಗೆ ಒಂದು ವಿಶ್ ಮಾಡಬೇಕಂತ ಹೇಳ್ಬಿಟ್ಟು ನಾವೆಲ್ಲರೂ ಕೂಡ ನೌಕರೆಲ್ಲ ಸೇರಿ ಈ ದಿವಸ ಇಲ್ಲಿ ಸೇರಿದ್ದೀವಿ. ಅವರ ಒಂದು ಆರೋಗ್ಯ ಐಶ್ವರ್ಯ ಕೊಟ್ಟು ದೇವರು ಇನ್ನೂ ಚೆನ್ನಾಗಿ ಭಗವಂತ ಕೊಡ್ಲಿ ಅಂತ ಬೇಡ್ತಾ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಎಲ್ಲ ನೌಕರರು ಒಂದು ಎರಡೆರಡು ಮಾತುಗಳ ಹೇಳೋದ್ರ ಮುಖಾಂತರ ಅವರಿಗೆ ವಿಶೇಷವಾಗಿ ಶುಭಾಶಯಗಳನ್ನು ಕೋರಬೇಕಾಗಿ ಎಲ್ಲ ಆತ್ಮೀಯ ನೌಕರರಲ್ಲಿ ಮನವಿ ಮಾಡ್ತಾ ಇದ್ದೀವಿ ಸರ್. ಆತ್ಮೀಯ ಎಲ್ಲ ವೃತ್ತಿ ಬಂದವರೇ, ಈ ದಿನ ವಿಶೇಷ ದಿನ, ನಮಗೆಲ್ಲ ಗೊತ್ತಿದೆ. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಸದಾ ನೌಕರ ಒಂದು ಹಿತ ಕಾಯುವಂಥ ಯಂಗ್ ಟೈಗರ್, ನಮಗೆಲ್ಲ ಒಂದು ರೀತಿ ಅಂದರೆ ಅಷ್ಟು ಸಂತೋಷ. ನಾವು ಕೆಲಸ ಮಾಡೋಕ್ಕೆ ಇನ್ನೂ ಹುಮ್ಮಸ್ಸು ಅಂಥ ಒಂದು ಒಳ್ಳೆಯ ಅಧ್ಯಕ್ಷರು ಎಲ್ ನರಸಿಂಹಮೂರ್ತಿ ಅವರೊಂದು ಹುಟ್ಟಿದ ಹಬ್ಬ ಇವತ್ತು. ಅವರು ಸದಾ 100 ವರ್ಷ ಹೀಗೆ ಖುಷಿಯಾಗಿ ಬಾಳಲಿ. ನೀವಿರೋ ತನಕ ನಿಮಗೆ ನಾವು ಬೆಂಬಲ ಇದೆ. ನೀವು ಸದಾ ಇದೇ ರೀತಿ ನೌಕರ ಒಂದು ಹಿತಕ್ಕಾಗಿ ದುಡಿಬೇಕು ಅಂತ ಹೇಳ್ತಾ ನನ್ನ ಮಾತು. ಆತ್ಮೀಯ ನೌಕರ ಬಂಧುಗಳೇ ಮತ್ತು ಎಲ್ಲ ಶಿಕ್ಷಕ ಮಿತ್ರರೇ, ನಿಮ್ಮೆಲ್ಲರಿಗೂ ಗೊತ್ತಿದೆ ನರಸಿಂಹಮೂರ್ತಿ ಅವರ ಒಂದು ಹುಟ್ಟುಹಬ್ಬವನ್ನು ನಾವು ಸಾಂಪ್ರದಾಯಿಕವಾಗಿ ವರ್ಷ ಕೂಡ ಸರಳವಾಗಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಇದರ ಒಂದು ಹಿನ್ನೆಲೆ ಅಷ್ಟೇ, KGF ತಾಲೂಕಿನ ಯಾವುದೇ ಒಂದು ನೌಕರರಿಗೆ ಕೂಡ ಯಾವುದೇ ಧಕ್ಕೆ ಆಗದೆ, ಯಾವುದೇ ಒಂದು ಕೆಲಸ ಕಾರ್ಯಗಳು ಹಿನ್ನಡೆ ಆಗದೆ ಅವರು ಸದಾ ಹಗಲಿರುಳು ಶ್ರಮಿಸ್ತಾ ಇರ್ತಕ್ಕಂಥ ಎಲ್ ಎನ್ ಅಂದರೆ ಲಯನ್, ಆ ರೀತಿಯಾಗಿ ನಮ್ಮ ಕೆಲಸ ಕಾರ್ಯಗಳನ್ನು ಎಲ್ಲ ಇಲಾಖೆಗಳನ್ನು ಒಡಗೂಡಿಸ್ಕೊಂಡು ಮಾಡ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಭಗವಂತ ಎಲ್ಲ ರೀತಿಯಾದಂಥ ಶಕ್ತಿಯನ್ನು ಕೊಡಲಿ. ನಮ್ಮೆಲ್ಲರ ಬೆಂಬಲ ಸದಾ ಅವ್ರ ಮೇಲೆ ಇರ್ತದೆ. ಎಲ್ಲೆನ್ ಯಾವತ್ತು ಲಯನ್ನೇ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಬಂದವರೇ, ಈ ದಿನ ನಮ್ಮ ನರಸಿಂಹಮೂರ್ತಿ ಸರ್ ಅವರ ಹುಟ್ಟುಹಬ್ಬವನ್ನು ಈ ಒಂದು ಕಿಂಗ್ ಜಾರ್ಜಲ್ಲಿ ಕಿಂಗನ್ ರೀತಿಯಲ್ಲಿ, ರಾಜರ ರೀತಿಯಲ್ಲಿ ಮೆರಿಲಿ ಅಂತ ಹೇಳ್ತಾ ಇನ್ನು ಮುಂದೆ, ಯಾಕಂದರೆ ಈ ಒಂದು ರಾಜರು ಬಿಟ್ಟು ಹೋಗಿರ್ತಕ್ಕಂಥ ಬ್ರಿಟಿಷರು ಆಳ್ವಿಕೆ ಮಾಡಿ ಬಿಟ್ಟಿರ್ತಕ್ಕಂಥ ಜಾಗದಲ್ಲಿ ಇವತ್ತು ನಾವು ಕೇಕ್ ಕಟ್ ಮಾಡಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ವಿ. ಆ ರೀತಿ ಮುಂದೆ ರಾಜ ನಂಗೆ ಇರ್ತಾರೆ ಅಂತ ಆಶಿಸ್ತಾ ನಮ್ಮೆಲ್ಲರ ಆಶೀರ್ವಾದ, ನನ್ನದು ಒಬ್ಬಂತಲ್ಲ, ನಾವು ಬಂದಿರ್ತಕ್ಕ ಎಲ್ಲರದ್ದು ಆಶೀರ್ವಾದ ಅವ್ರಿಗೆ ಇರಲಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಆತ್ಮೀಯ ಎಲ್ಲ ನೌಕರ ನಮ್ಮ ಬಂಧುಗಳೇ, ಈ ದಿನ ಒಂದು ಒಳ್ಳೆಯ ಶುಭ ಸೋಮವಾರ ಅಂತ ಹೇಳ್ಬೋದು. ಯಾಕಂದರೆ ವಿಶೇಷ ರೀತಿಯಲ್ಲಿ ನಮ್ಮ ಎಲ್.ಎನ್. ಸರ್ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಸಾಂಪ್ರದಾಯಿಕವಾಗಿ ಒಳ್ಳೆಯ ನಡೆನುಡಿ ಎಲ್ಲ ಕೂಡ ಒಳ್ಳೆಯ ಸುಸೂತ್ರವಾಗಿ ನಡೀತಾ ಇದೆ. ತುಂಬ ಸಂತೋಷ. ದೇವರವ್ರಿಗೆ ಇನ್ನೂ ಹೆಚ್ಚಿನ ಸರ್ಕಾರಿ ನೌಕರರಿಗೆ ಶಕ್ತಿಯನ್ನು ಎಲ್ಲ ಕೆಲಸಗಳಿಗೂ ಸಹಕಾರ ಕೊಟ್ಟು ಇನ್ನೂ ಹೆಚ್ಚಿನ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಳ್ಳಿ ಅಂತೇಳ್ಬಿಟ್ಟು ದೇವರಲ್ಲಿ ಬೇಡ್ಕೊಳ್ಳುತ್ತಾ, ಅವರ ಕುಟುಂಬಕ್ಕೆ ಎಲ್ಲದವರಿಂದ ಆಶೀರ್ವಾದ ಯಾವಾಗಲೂ ಇದ್ದೇ ಇರುತ್ತೆ. ಅವರು ತನ್ನ ಸ್ವಂತ ಕುಟುಂಬ ಅಂತ ನೋಡ್ತಾ ಇಲ್ಲ, ಇಡೀ KGF ತಾಲೂಕು ನೌಕರರ ಸಂಘದ ಕುಟುಂಬಗಳನ್ನೇ ತನ್ನ ಸ್ವಂತ ಕುಟುಂಬ ಅಂದ್ಕೊಂಡಿದ್ದಾರೆ. ನಾವೆಲ್ಲರೂ ಕೂಡ ಅವರ ಕುಟುಂಬಕ್ಕೆ ಕೂಡ ಬೆನ್ನೆಲುಬಾಗಿ ನಿಂತು ಅವ್ರಿಗೆ ಶಕ್ತಿ ತುಂಬಿಸುವ ಕೆಲಸ ಇನ್ನು ಸದಾಕಾಲ ಮಾಡ್ತಾ ಇರ್ತೇವೆ. ನೀವು ಅದೇ ರೀತಿ ಕೂಡ ಎಲ್ಲ ಕುಟುಂಬಗಳನ್ನು ನಿಮ್ಮ ಕುಟುಂಬಗಳಂತೆ ನೋಡಿಕೊಂಡು ಹೋಗ್ಬೇಕಂತ ಹೇಳ್ಬಿಟ್ಟು ಒಂದು ಸಣ್ಣ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ಎಲ್ಲರ ಪರವಾಗಿ. ಮತ್ತು ಲಯನ್ ಅಂತ ಏನು ಹೇಳಿದ್ರು, ಲಯನ್ ಕೂಡ ತುಂಬ ಲಯನ್ನೇ ಕಾಡಿನ ರಾಜನೇ. ಬಟ್ ಆಗಾಗ ಕೂಡ ಅದು ಕೂಡ ಹಿಂದೆ ತಿರುಗಿ ನೋಡ್ತಾ ಇರುತ್ತೆ, ನನ್ನ ಹಿಂದೆ ಯಾರಿದ್ದಾರೆ ಏನು ಅಂತ ಹೇಳ್ಬಿಟ್ಟು. ಆ ರೀತಿ ತನ್ನ ಸಣ್ಣ ತಪ್ಪುಗಳನ್ನು, ಸಣ್ಣ ಏನಾದ್ರು ಇದ್ದರೆ ಅದನ್ನೆಲ್ಲ ಮೆಲುಕಾಕೊಂಡು ಮುಂದೆ ಹೋದರೆ ಇನ್ನೂ ಹೆಚ್ಚು ನಾವು KGF ಮಟ್ಟದಲ್ಲೇ ಅಲ್ಲ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಕೂಡ ನೋಡ್ಬೋದು ಅಂತ ಹೇಳ್ಬಿಟ್ಟು ನಾನು ಆಶಿಸ್ತಾ ನನ್ನ ನ್ಯಾಟ್ ಮುಗಿಸ್ತೇನೆ. ನಮ್ಮ ನೌಕರ ಸಂಘದ ಅಧ್ಯಕ್ಷರು ಎಲ್.ಎನ್. ನರಸಿಂಹಮೂರ್ತಿ ಅವರು ಈಗಾಗಲೇ ಹೇಳಿದಂತೆ ಅವ್ರ ಲಯನ್ನು, ಟೈಗರು ಮತ್ತು ನಮ್ಮೆಲ್ಲ ಹಿತ ಕಾಯೋರು, ಅವರಿಗೆ ಒಳ್ಳೆಯದಾಗಲಿ, ಶುಭವಾಗಲಿ. ಹ್ಯಾಪಿ ಬರ್ತ್ಡೇ. ಎಲ್ ನರಸಿಂಹಮೂರ್ತಿ ಸಾರ್ ಅಂದರೆ ಒಗ್ಗಟ್ಟು ಅಂದರೆ ನರಸಿಂಹಮೂರ್ತಿ ಸಾರು. ಏನು KGF ತಾಲೂಕಿನಲ್ಲಿ ಎಲ್ಲ ವೃಂದ ಸಂಘಗಳನ್ನು ಒಂದು ಸಮನ್ವಯತೆಯಿಂದ ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತಕ್ಕಂತಹ ಅವ್ರಿಗೆ ಎಲ್ಲ ಲಕ್ಷಣಗಳು ಕೂಡ ನಮ್ಮೆಲ್ಲರ ಒಂದು ಬೆಂಬಲದಿಂದ ಅವ್ರಿಗೆ ಸಿಗ್ತಾ ಇದೆ ಅಂತ ನನ್ನ ಭಾವನೆ. ಅವ್ರಿಗೆ ಅವರ ಕೈ ಬಲಪಡಿಸಬೇಕು ಅನ್ನೋದೇ ನಮ್ಮೆಲ್ಲರ ಆಶಯ.
ನಮ್ಮೆಲ್ಲರ ಒಂದು ಒಗ್ಗಟ್ಟಿನಿಂದ ಅವರನ್ನು ಇನ್ನಷ್ಟು ಉನ್ನತ ಸ್ಥಾನದಲ್ಲಿ ನೋಡಬೇಕು ಅನ್ನೋದು ನನ್ನ ಆಶಯ. ಅವರು ಮತ್ತಷ್ಟು ಬೆಳೆಯಲಿ ಅಂತ ಆಶಿಸ್ತಾ ಅವ್ರಿಗೆ ಅವರು ಮತ್ತು ಅವರ ಕುಟುಂಬಕ್ಕೆಲ್ಲ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾರೆ. ಇರುವಂಥ ಎಲ್ಲ ನೌಕರ ಬಂದವರೇ ಎಲ್ಲರೂ ವಿಷಯನ ಮಾತಾಡಿದ್ದಾರೆ. ಯಾಕಂತಂದ್ರೆ ಅವರು ಈಗಿನ ಒಂದು ಚಿಕ್ಕ ವಯಸ್ಸಿನಲ್ಲಿ ಹೆಚ್ಚಿನ ಒಂದು ಸಂಘಟನೆಯನ್ನು ಹೊಂದಿ ಎಲ್ಲರ ಮನಸ್ಸನ್ನು ಗೆದ್ದಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ಸಂಘಟನೆಯನ್ನು ಒಗ್ಗೂಡಿಸಿಕೊಂಡು ಇನ್ನೂ ಒಂದು ಉನ್ನತ ಸ್ಥಾನಕ್ಕೆ ಹೋಗಲಿ ಅಂತ ಎಲ್ಲರ ಪರವಾಗಿ ಆಶಿಸುತ್ತಾ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಆತ್ಮೀಯ ಎಲ್ಲ ವೃತ್ತಿ ಬಾಂಧವರೇ, ಏನಿವತ್ತು ಈ ಕಾರ್ಯಕ್ರಮದ ವಿಶೇಷತೆ ಅಂದರೆ ನಮ್ಮ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದಂಥ ಎಲ್ ನರಸಿಂಹಮೂರ್ತಿಯವರ 44 ವರ್ಷಗಳನ್ನು ಪೂರೈಸಿ 45ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಇವತ್ತು ಏನಿವರು ಸಂಘಟನೆ, ಸಂಘ, ಸಂಘಟನಾ ಚತುರರು, ವಾಗ್ಮಿಗಳು ಉತ್ತಮವಾದಂಥ ಸ್ನೇಹ ಸಂಬಂಧವನ್ನು ಇಟ್ಕೊಂಡಿದ್ದಾರೆ. ಇಲ್ಲಿ ಇಷ್ಟು ಸಂಖ್ಯೆಯನ್ನು ನೋಡ್ತಾ ಇದ್ದಾರೆ, ಈಗಾಗಲೇ ನಿಮ್ಗೆ ಗೊತ್ತಾಗ್ತಾ ಇದೆ. ಇಷ್ಟೆಲ್ಲ ಆಗೋದಕ್ಕೆ ಒಂದು ನೈತಿಕ ಶಕ್ತಿ ಏನಪ್ಪ ಅಂದರೆ, ಮೊದಲಿಗೆ ನಾನು ಅವರ ಕುಟುಂಬವನ್ನು ಹರ್ಷಿಸ್ತೀನಿ. ಯಾಕಂದರೆ ಅವರು ಸಂಪೂರ್ಣವಾಗಿ ಅವರನ್ನು ಹೊರಗಡೆ ಬಿಟ್ಟಿರೋದ್ರಿಂದ ನಮ್ಮೆಲ್ಲರ ಜೊತೆ ಸ್ನೇಹಜೀವಿಯಾಗಿ ಉತ್ತಮ ಸ್ನೇಹ ಸಂಬಂಧವನ್ನು ಬೆಳೆಸ್ಕೊಂಡು ಉತ್ತಮ ಆಡಳಿತವನ್ನು ಇಡೀ ಜಿಲ್ಲೆಯಲ್ಲಿ ಕೆಜಿಎಫ್ ತಾಲೂಕಿಗೆ ನಮ್ಮದೇ ಆದಂಥ ಶಕ್ತಿ, ಸಾಮರ್ಥ್ಯ, ಹೆಸರು, ಗಳಿಕೆ ಎಲ್ಲದರಲ್ಲೂ ನಾವು ಪ್ರಥಮವಾಗಿದ್ದೀವಿ. ಈ ಸಂದರ್ಭದಲ್ಲಿ ಅವರಿಗೆ ಭಗವಂತ ಏನು 44 ವರ್ಷ ಪೂರೈಸಿ 45ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ. ಇನ್ನು 66 ವರ್ಷ ಏನು ಪೆಂಡಿಂಗ್ ಇದೆ. ಭಗವಂತ ಆ 66 ವರ್ಷದ ಆಯುಷನ್ನು ಅವರು ಕೊಡಲಿ. ಅವರ ಸೇವಾ ಅವಧಿ ಏನಿದೆ ಎಲ್ಲವನ್ನ ಅವರ ಕುಟುಂಬದ ಜೊತೆಗೆ ನಮ್ಮ ಕುಟುಂಬಗಳನ್ನು ಎಲ್ಲರನ್ನ ಒಗ್ಗೂಡಿಸಿ ಜೊತೆಯಲ್ಲಿ ಹೇಳ್ಕೊಂಡು ಹೋಗಬೇಕು ಅಂತ ನಾನು ಭಗವಂತನಲ್ಲಿ ಆಶಿಸ್ತಾ, ಭಗವಂತ ಅವ್ರಿಗೆ ಅವ್ರ ಕುಟುಂಬದಕ್ಕೆ ಇವತ್ತೇನು ನಗು, ಪ್ರೀತಿ, ವಿಶ್ವಾಸ, ಒಂದು ಆಸ್ತಿ, ಅಂತಸ್ತು, ಐಶ್ವರ್ಯ ಇವಾಗ ಏನು ಕೊಟ್ಟಿದೆ ಇದರ 10 ಪಟ್ಟು ಹೆಚ್ಚಾಗಲಿ ಅಂತ ನಾನು ಭಗವಂತನಲ್ಲಿ ಮನಸ್ಫೂರ್ತಿಯಾಗಿ ಪ್ರಾರ್ಥನೆ ಮಾಡ್ತಾ 2 ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಅನಿಸ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸಹೋದರರು ಅಂತ ಹೇಳ್ತಿದ್ದೀನಿ. ನರಸಿಂಹಮೂರ್ತಿ ಸರ್ ಅವರ ಹುಟ್ಟುಹಬ್ಬದ ಒಂದು ಶುಭಾಶಯಗಳೊಂದಿಗೆ ನಾನೀಗ ಅಂದ್ಕೊಂಡೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ. ಅವ್ರಿಗೆ 44 ವರ್ಷ ಆಗಿದೆ ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ಇಲ್ಲ, ಮೂರ್ತಿ ಅವರ ಒಂದು ಕಿರಿ ವಯಸ್ಸಿಲ್ಲ, ಅವ್ರು ತಗೊಂಡಿರೋ ಹೆಸರು ಒಂದು ಇದರಲ್ಲಿ ಅವರ ವಯಸ್ಸು ನಮಗೆ ಕಾಣಿಸ್ಲಿಲ್ಲ ಅಂತ ಹೇಳ್ತಿದ್ದೀನಿ. ಈ ಒಂದು ಸಂದರ್ಭದಲ್ಲಿ ನನ್ನ ಮಗಳ ಸಮಾನ ಶಿಲ್ಪ ಹಾಗೂ ನನ್ನ ಸಮಾನರಾದಂತಹ ನರಸಿಂಹಮೂರ್ತಿ ಸರ್ ಅವರಿಗೆ ದೇವರು ಆಯುರ, ಆರೋಗ್ಯ, ಐಶ್ವರ್ಯ ಭಾಗ್ಯ ನೀಡಲಿ, ಇನ್ನೂ ಉನ್ನತ ಮಟ್ಟಕ್ಕೆ ಅವರ ಒಂದು ಯಶಸ್ಸು ಗಳಿಸಲಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಹುಟ್ಟುಹಬ್ಬವನ್ನು ಆಚರಣೆ ಮಾಡಿ ಹುಟ್ಟುಹಬ್ಬದ ಶುಭಾಶಯಗಳು. ಏನು ಅತಿ ಕಡಿಮೆ ವಯಸ್ಸಲ್ಲಿ ಕೂಡ ಕೆಜಿಎಫ್ ತಾಲೂಕಲ್ಲೇ ಹೆಚ್ಚಿನ ಹುದ್ದೆಗಳನ್ನು, ಹೆಚ್ಚಿನ ಜವಾಬ್ದಾರಿಗಳನ್ನು ತಗೊಂಡು ಎಲ್ಲ ವೃಂದ ಸಂಘಗಳನ್ನು, ಎಲ್ಲ ನೌಕರರನ್ನ, ಶಿಕ್ಷಕರನ್ನು ಒಳಗೊಂಡಂತೆ ಎಲ್ರಿಗೂ ಒಟ್ಟುಗೂಡಿಸಿಕೊಂಡು ಒಂದು ರೀತಿಯಲ್ಲಿ ಸಮನ್ವಯತೆ ಮಾಡಿಕೊಂಡು ಒಂದೇ ರೀತಿಯಲ್ಲಿ ಮುನ್ನಗ್ತಕ್ಕಂಥ ನಮ್ಮ ಆತ್ಮೀಯ ಗೆಳೆಯನಿಗೆ ಉತ್ತಮ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ಗೆಳೆಯ ಮುತ್ತಮ್ ಇದೇ ರೀತಿ ಇನ್ನೂ ಉನ್ನತ ಸ್ಥಾನಗಳನ್ನು ಪಡೆಯಲಿ ಮತ್ತು ಸದಾ ಅವರಿಗೆ ಆಯುರ, ಆರೋಗ್ಯ ದೇವರು ಕರುಣಿಸಲಿ ಅಂತ ಹೇಳ್ತಾ ಮತ್ತೊಮ್ಮೆ ಶುಭಾಶಯಗಳು ನಾನು ಮಾತನಾಡಿಸ್ತೇವೆ. ಸೊ ನನಗೆ ಇಲ್ಲಿ ಇಷ್ಟು ಜನ ಅಣ್ಣಂದರು ಸಿಕ್ಕಿದ್ದಾರೆ. ಅದರಲ್ಲಿ ದೊಡ್ಡಣ್ಣ ಅಂದರೆ ನಮ್ಮ ಎಲ್.ಎನ್. ಸರ್ ಅವರು. ಸೊ ಯಾವುದೇ ಒಂದು ವಿಷಯ ಆಗಲಿ ಸಹನೆ, ತಾಳ್ಮೆಯಿಂದ ಅವರು ಎಲ್ಲರನ್ನೂ ಅವರ ಕಡೆಗೆ ಸೆಳ್ಕೊಳ್ಳುವಂಥ ಒಂದು ಹೃದಯ ಇದೆ. ಅವರ ಜೀವನದಲ್ಲಿ ಪ್ರತಿಯೊಂದು ಗಳಿಗೆನೂ ಸಹ ಪಾಸಿಟಿವ್ ಆಗಿರಲಿ, ಯಾವುದೇ ನೆಗೆಟಿವ್ಸ್ ಅವ್ರಿಗೆ ಬರಬಾರ್ದು. ನೆಗೆಟಿವ್ಸ್ ಬಂದರೂ ಸಹ ಅದನ್ನು ಪಾಸಿಟಿವ್ ಆಗಿ ಮಾಡಿಕೊಳ್ಳುವಂಥ ಒಂದು ಕೆಪಾಸಿಟಿ ಸರಿಗಿದೆ. ಜೊತೆಗೆ ನಮ್ಮೆಲ್ಲರಿಗೂ ಎಲ್ಲ ವೃಂದ ಸಂಘಗಳಾಗಲಿ, ಶಿಕ್ಷಕರಾಗಲಿ ಅಥವಾ ಇತರೆ ಯಾವುದೇ ರೀತಿಯ ಇಲಾಖೆಗಳಾಗಲಿ ಅವ್ರಿಗೆಲ್ಲರಿಗೂ ಸಹ ಇವರು ಅಧ್ಯಕ್ಷರಾಗಿದ್ದು ಒಳ್ಳೆಯ ಮಾರ್ಗದರ್ಶನವನ್ನು ಕೊಡ್ತಾರೆ, ಸಹಕಾರವನ್ನು ಕೊಡ್ತಾರೆ. ಯಾರಿಗೆ ಏನೇ ಸಹಾಯ ಬೇಕು ಅಂತಂದರೆ ಮುಂದೆ ಬರ್ತಾರೆ. ಜೊತೆಗೆ ಅವರೊಬ್ಬರೇ ಮಾಡೋದಿಲ್ಲ, ಎಲ್ಲ ಸಂಘಗಳನ್ನು ಜೊತೆಯಲ್ಲಿ ಕರ್ಕೊಂಡು ಬಂದು ನಾವೆಲ್ಲ ನಿಮ್ಗಾಗಿದ್ದೀವಿ ಅಂತ ನಮಗೊಂದು ಧೈರ್ಯ, ಸ್ಫೂರ್ತಿಯನ್ನು ತುಂಬಿದ್ದಾರೆ. ಖಂಡಿತ ನಮ್ಮೆಲ್ಲರಿಗೂ ಸಹ ಅದು ಅದೃಷ್ಟ. ಏಕೆಂದರೆ ಹೇಳ್ತಾ ಇದ್ರು ಲಯನ್ ಅಂತ, ಲಯನ್ ಸಿಂಗಲ್ ಆಗಿ ಬರುತ್ತೆ, ಆದರೆ ನಮ್ಮ ಈ ಲಯನ್ನು ಸಿಂಗಲ್ ಆಗಿ ಬರಲ್ಲ. ಜೊತೆಗೆ ಸಣ್ಣ ಪುಟ್ಟ ಎಲ್ಲ ವೈಲ್ಡ್ ಅನಿಮಲ್ಸು, ಡೊಮೆಸ್ಟಿಕ್ ಅನಿಮಲ್ಸ್ ಕೂಡ ಕರ್ಕೊಂಡು ಬಂದು ಆಡಳಿತ ಮಾಡ್ತಾ ಇರೋದ್ರಿಂದ ತುಂಬ ಖುಷಿ ಆಗುತ್ತೆ. ತುಂಬ ಥ್ಯಾಂಕ್ಸ್ ಇದು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ. 1 more time ಹ್ಯಾಪಿ ಬರ್ಡೇ ಸರ್. ಒಳ್ಳೆತನ ಮಾಡ್ತಾ ಇದ್ದೀವಿ. ನರಸಿಂಹಮೂರ್ತಿ ಅವರು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿ ಕೆಜಿಎಫ್ ಶಾಖೆಯಲ್ಲಿ ಬಹಳಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಒಬ್ಬ ನಾಯಕನಿಗೆ ಇರುವಂತಹ ಒಳ್ಳೆಯ ಗುಣಗಳು
ಏನು ಕಲಿ ಶಾಂತಿ ಕನಿ ಪ್ರಿಯೋಭಾಷೆ ಧೀರವರ್ಷಿ ಸಂಯಮಿ ಏನೇನೋ ಲಿಸ್ಟ್ಗಳು ಇದಾವೆ ಜಾಸ್ತಿ ನಾಯಕರಿಗೆ. ಆ ಥರ ಬಹಳಷ್ಟು ಒಳ್ಳೆಯ ಗುಣಗಳು ಅವ್ರ ಹತ್ರ ಇದೆ. ಭಾಳಷ್ಟು ಧೈರ್ಯದಿಂದ ಮುಂದೆ ನುಗ್ತಾರೆ. ಅದೆಂಥ ಇಶ್ಯೂಸೇ ಬರಲಿ ಅದನ್ನು ಧೈರ್ಯದಿಂದ ನಿರ್ವಹಿಸುವಂಥ ಒಂದು ಜಾಣ್ಮೆ, ಆ ತಾಳ್ಮೆ ಬಹಳ ನನಗೆ ಇಷ್ಟ ಆಗಿದೆ. ಅವ್ರಿಗೆ ದೇವರು ಆರೋಗ್ಯವನ್ನು ಕೊಡಲಿ. ಇನ್ನೂ ನಮ್ಮ ಸರ್ಕಾರಿ ನೌಕರರಿಗೆ ಅವ್ರ ಕಡೆಯಿಂದ ಒಳ್ಳೆ ಕೆಲಸಗಳಾಗಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ಕೊಳ್ತಾ ಅವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತೀನಿ. ಕೆಜಿಎಫ್ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಮತ್ತು ನಮ್ಮ ಸನ್ಮಿತ್ರ ಅಂತ LN ಮೂರ್ತಿಯವರಿಗೆ ಇವತ್ತು 44 ವರ್ಷಗಳ ವಸಂತಗಳ ಕಳೆದು 45ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಭಗವಂತ ನಮ್ಮ ವೇದಮಾನದ ವಿಜೇಂದ್ರ ಸ್ವಾಮಿ ಮತ್ತು ಎಲ್ಲ ದೇವರ ಆಶೀರ್ವಾದವು ಅದ್ರ ಮೇಲೆ ಸದಾ ಇರಲಿ. ಅದನ್ನು ಇನ್ನೂ ಸರ್ಕಾರಿ ನೌಕರರ ಸೇವೆಗಳನ್ನು ಇನ್ನೂ ಹೆಚ್ಚು ಹೆಚ್ಚು ಮಾಡಬೇಕು. ಅವರಿಗೆ ಹೆಚ್ಚು ಭಗವಂತ ಒಳ್ಳೆಯ ಶಕ್ತಿ, ಯುಕ್ತಿ ಮತ್ತು ಚಾತುರ್ಯತೆಯನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಇನ್ನೂ ಅವರು ಮೇಲ್ಮಟ್ಟಕ್ಕೆ ಏರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಅವರಿಗೆ ಹುಟ್ಟುಹಬ್ಬವನ್ನು ಆಚರಣೆಯಾಗಿ ಭಗವಂತ ಅವರಿಗೆ ಒಳ್ಳೆಯ ಆರೋಗ್ಯ ಕೊಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ದಿನ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಎಲ್ಲ ಪದಾಧಿಕಾರಿಗಳು, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು, ಮುಖ್ಯೋಪಾಧ್ಯಾಯರ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಇತರೆ ಎಲ್ಲ ನಮ್ಮ ವೃಂದ ಸಂಘಗಳ ಅಧ್ಯಕ್ಷರು, ಪದಾಧಿಕಾರಿಗಳು, ನಮ್ಮ BO ಕಚೇರಿಯ ಅಧೀಕ್ಷಕರು ಮತ್ತು ಇತರೆ ಸಿಬ್ಬಂದಿ ವರ್ಗದವರು, ಇತರೆ ಶಾಲೆ ಕಾಲೇಜುಗಳ ನಮ್ಮ ಎಲ್ಲ ಸರ್ಕಾರಿ ನೌಕರರು, ನಮ್ಮ ಸಾರ್ವಜನಿಕ ಆಸ್ಪತ್ರೆ ಆಗಿರ್ಬೋದು, ನಮ್ಮ ಬೇರೆ ಬೇರೆ ಇಲಾಖೆಗಳಿರ್ತಕ್ಕಂಥ ಎಲ್ಲ ನಮ್ಮ ಸರ್ಕಾರಿ ನೌಕರರು ನಮಗೆ ಶುಭವನ್ನು ಹಾರೈಸಲಿಕ್ಕೆ ಇವತ್ತು ಇಲ್ಲಿ ಎಲ್ಲರೂ ಆಗಮಿಸಿದರು. ಸೊ ನಾನು ಈ ಏನು ಎಲ್ಲ ಶುಭ ಹಾರೈಸಿದ್ದಾರೆ ತಮ್ಮೆಲ್ಲರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಿಮ್ಮ ಹಾರೈಕೆಗಳೇ ನನಗೆ ಆಶೀರ್ವಾದ. ಸೊ ನಾನು ಇವತ್ತು ಏನಾದರೂ ನನ್ನ ಏನು ಜವಾಬ್ದಾರಿ ಸ್ಥಾನವನ್ನು ಕೊಟ್ಟಿದ್ದಾರೆ, ನನ್ನ ಜವಾಬ್ದಾರಿಗೆ ತಕ್ಕ ಹಾಗೆ ನಾನು ಏನು ಕೆಲಸಗಳು ಮಾಡಬೇಕು ಅದು ಮಾಡ್ತಾಯಿದ್ದೀನಿ. ಅದನ್ನು ನಾನು ಕಾಯ ವಾಚ ಮನಸ್ಸು ನಾನು ಮಾಡ್ತಾಯಿದ್ದೀನಿ. ಯಾಕೆಂದರೆ ಒಂದು ಸ್ಥಾನದಲ್ಲಿದ್ದ ಆ ಸ್ಥಾನಕ್ಕೆ ನ್ಯಾಯ ದೊರಕುವಂತೆ ನಮ್ಮ ಕೈಲಾದಷ್ಟು ಶಕ್ತಿ ಮೀರಿ ನಾವು ಕೆಲಸ ಮಾಡಬೇಕಾಗಿರ್ತಕ್ಕಂಥ ಆ ಕೆಲಸ ನಾನು ಮಾಡ್ತಾಯಿದ್ದೀನಿ ಅನ್ನೋದನ್ನು ತಾವು ಹೇಳಿದ್ರೆ ಮಾತ್ರ ನನಗೆ ಗೊತ್ತಾಗುತ್ತೆ, ತಾವು ಉರಿದುಂಬಿಸಿದಾಗ ಮಾತ್ರ ನನಗೆ ಅದು ಗೊತ್ತಾಗುತ್ತೆ. ಸೊ ಇವತ್ತು ನನಗೆ ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನೀವೆಲ್ಲ ಸೇರಿ ನನಗೆ ಈ ರೀತಿ ಒಂದು ಆಶೀರ್ವಾದ ಮಾಡಿದಾಗ ನನಗೆ ಭಾಳ ಖುಷಿ ಆಯಿತು. ನಾನು ಕೂಡ ಇನ್ನಷ್ಟು ಉತ್ಸಾಹದಿಂದ ಕೆಲಸ ಮಾಡಲಿಕ್ಕೆ ಇದೊಂದು ಅವಕಾಶ ಅಂತ ಈ ಸಂದರ್ಭನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಜೊತೆಗೆ ನಾನೆಲ್ಲ ನಮ್ಮ ಸರ್ಕಾರಿ ನೌಕರರಲ್ಲಿ ನಾನೊಂದು ಮನವಿ ಏನಪ್ಪ ಅಂದರೆ, ಇದು ಎಲ್ಲ ನೌಕರರು ಕೂಡ ಇದನ್ನು ಕೇಳಿಸ್ಕೋಬೇಕು ದಯವಿಟ್ಟು. ಭಾಳಷ್ಟು ಈಗೇನು ನಮ್ಮ ನೌಕರರು ಯಾರು ಮರಣ ಹೊಂದಿದ್ರೆ ಆ ಸಂದರ್ಭದಲ್ಲಿ ಅವ್ರ ಮನೇಲಿರ್ತಕ್ಕಂಥ ಅವ್ರ ಪತ್ನಿ, ಅವ್ರ ಮಕ್ಕಳು ಭಾಳ ಕಷ್ಟಪಡ್ತಕ್ಕಂಥ ಸನ್ನಿವೇಶಗಳನ್ನು ನಾನು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲ ನೌಕರರಲ್ಲೂ ಮನವಿ ನಾನೇನಪ್ಪ ಅಂದರೆ, ನಾವಿದ್ದರೂ ನಾವಿಲ್ಲ ಅಂದರೂ ಕೂಡ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗದಾಗೆ ಅವ್ರಿಗೆ ಎಲ್ಲ ರೀತಿಯಲ್ಲೂ ಕೂಡ ನಾವು ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ಇದು ನಾನು ಇತ್ತೀಚೆಗೆ ನನ್ನ ಅನುಭವ ಇದೆ. ಭಾಳಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಪಾಪ ಮರಣ ಹೊಂದಿದ ನಂತರ. ಸೊ ಹಾಗಾಗಿ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗದಾಗೆ ಅವ್ರಿಗೆ ಏನೆಲ್ಲ ಸೌಲಭ್ಯಗಳನ್ನು ಮಾಡಿಕೊಡ್ಬೇಕು, ಅವ್ರ ಮುಂದೆ ಯಾವುದೇ ತೊಂದರೆ ಆಗ್ದಂಗೆ ಮಾಡಿಕೊಡ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಎಲ್ಲ ನೌಕರರಲ್ಲೇ ನಾನು ಮನವಿ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಏನು ಇವತ್ತು ಈ ಸಂದರ್ಭದಲ್ಲಿ ಬಂದು ನನಗೆ ಶುಭ ಹಾರೈಸಿದ ಎಲ್ರಿಗೂ ಮತ್ತೊಮ್ಮೆ ನಾನು ಎಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ.